ತೂಗಿ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾಯ್ತು. ಬಟ್ ಆದ್ರೆ ಇದೀಗ ಬಂಡಾಯದ ಬೇಗುದಿಯನ್ನ ಯಾವ ರೀತಿಯಾಗಿ ಶಮನ ಮಾಡುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಗುಬ್ಬಿವಾಸು, ಎಸ್ ಮಲ್ಲಿಕಾರ್ಜುನ್, ಹೆಬ್ಬಾಳ್ಕರ್, ಗುಂಡೂರಾವ್, ಅಶೋಕ್ ಪಠಣ್, ಮಹಾಂತೇಶ್, ಶಿವಾನಂದ ಪಾಟೀಲ್, ಬಂಗಾರಪೇಟೆ ನಾರಾಯಣಸ್ವಾಮಿ ಸೇರಿ ಹಲವರಿಗೆ ಕೋಕ್ ಕೊಡುವಂತಹ ಕೆಲಸಗಳು ಇಲ್ಲ ಆಗಿದೆ. ಮಂತ್ರಿಗಿರಿ ಕೈತಪ್ಪಿದ್ದಕ್ಕೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಬೆಂಬಲಿಗರು. ನೋಡಿ, ಇದ್ದಿದ್ದು 20 ಸ್ಥಾನ. ಆ 20 ಸ್ಥಾನಗಳಿಗೆ 40ಕ್ಕೂ ಹೆಚ್ಚು ಶಾಸಕರುಗಳು ಕೂಡ ಈ ಬಾರಿ ನನಗೆ ಮಂತ್ರಿ ಸ್ಥಾನ ಸಿಗತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಗಳನ್ನ ಇಟ್ಕೊಂಡಿದ್ರು. ಬಟ್ ಆದ್ರೆ ಅಳೆದು ತೂಗಿ ಇಲ್ಲಿ ಹಿರಿಯ ನಾಯಕರನ್ನ ಕೈ ಬಿಡುವಂತಹ ಕೆಲಸಗಳು ಆದಂತೆ ಕಾಣಸಿಗ್ತಾ ಇದೆ. 6 ಬಾರಿ 5 ಬಾರಿ ಶಾಸಕರಾಗಿದ್ದಂತಹ ನಾಯಕರನ್ನ ಕೈ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾಕಷ್ಟು ಆಕ್ರೋಶಗಳು ಕೂಡ ಹೆಚ್ಚಾಗ್ತಾ ಇದೆ. ನೋಡಿ, ಹೊಸ ಮುಖಗಳಿಗೆ ಇಲ್ಲಿ ಮಣೆ ಹಾಕುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡಿದ್ದಾರೆ. ಹೈಕಮಾಂಡ್ ಹಳೆಯ ಸಚಿವರ ಪೈಕಿ ಹೆಚ್ಚಿನವರನ್ನ ಪಕ್ಷಕ್ಕೆ ಸರಿಸ್ಬಿಟ್ಟಿದೆ. ಈಗ ಪ್ರಾದೇಶಿಕ ಹಾಗೂ ಸಾಮಾಜಿಕ ಸಮತೋಲನವನ್ನ ಕಾಯ್ದುಕೊಳ್ಳುವಂತಹ ನಿಟ್ಟಿನಲ್ಲಿ ಹೊಸಬರಿಗೆ ಮಣೆ ಹಾಕುವಂತಹ ಕೆಲಸವನ್ನ ಮಾಡಿದೆ. ನೋಡಿ, ಸುದೀರ್ಘ ಕಾಲ ಪಕ್ಷಕ್ಕೆ ಸೇವೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹಲವು ಬಾರಿ ಗೆದ್ದಂತಹ ಹಿರಿಯ ನಾಯಕರನ್ನ ಕೈ ಬಿಟ್ಟಿರುವುದಕ್ಕೆ ಇದೀಗ ಅಸಮಾಧಾನಗಳು ಹೆಚ್ಚಾಗ್ತಾ ಇದೆ. ಮತ್ತೆ ಅವರ ಬೆಂಬಲಿಗರು ಕೂಡ ಇದೀಗ ದೊಡ್ಡ ದೊಡ್ಡ ಹೈಡ್ರಾಮವನ್ನ ನಡೆಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಹಿರಿಯ ಶಾಸಕರು ನಮ್ಮನ್ನ ಕಡೆಗಣಿಸಿದ್ದಾರೆ ಹೈಕಮಾಂಡ್ನ ನಾಯಕರು ಅಂತ ಹೇಳಿ ಇದೀಗ ಆಕ್ರೋಶದ ಕಟ್ಟೆ ಕೂಡ ಹೊಡಿತಾ ಇದೆ. ನೋಡಿ, ಕಿರಿಯರಿಗೆ ಮಣೆ ಹಾಕಿದ್ದಾರೆ, ಹಿರಿಯ ನಾಯಕರನ್ನ ಸೈಡಿಗಟ್ಟುವಂತಹ ಕೆಲಸಗಳು ಇಲ್ಲ ಆಗಿದೆ. ಸೊ ಹಾಗಾಗಿ ಸಹಜವಾಗಿಯೇ ನಿರೀಕ್ಷೆಯಲ್ಲಿ ಇದ್ದಂತಹ ನಾಯಕರುಗಳು ಕೂಡ ಇದೀಗ ಪಕ್ಷದ ವಿರುದ್ಧವಾಗಿ ತಿರುಗು ಬೀಳುವಂತಹ ಚಾನ್ಸಸ್ಗಳು ಕೂಡ ಹೆಚ್ಚಾಗಿ ಕಾಣಸಿಗ್ತಾ ಇದೆ. ಈಗಾಗಲೇ ಈ ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಷ್ಟೇ ನನ್ನ ಕಲೀಗ ಮಾಹಿತಿಯನ್ನ ಕೊಡ್ತಾ ಇದ್ರು, ಹೇಳ್ತಾ ಇದ್ರು, ಈಗಾಗಲೇ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ವಿಷವನ್ನ ಸೇವಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ಬೆಂಬಲಿಗರಿಗೆ ಒಂದು ಮಾತು ಹೇಳೋದಕ್ಕೆ ಬಯಸ್ತೀನಿ ಈ ಸಂದರ್ಭದಲ್ಲಿ. ಯಾರು ಕೂಡ ನೀವು ಬೆಂಬಲವನ್ನ ಕೊಡಬೇಡಿ ಅಂತ ಯಾರು ಕೂಡ ಹೇಳೋದಿಲ್ಲ. ಬಟ್ ಆದರೆ ನಿಮ್ಮ ಜೀವ ಎಷ್ಟು ಅಮೂಲ್ಯ ಅನ್ನೋದು ನೀವು ಅರ್ಥಕೊಳ್ಬೇಕು. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಎಲ್ಲರೂ ಕೂಡ ಇರ್ತಾರೆ. ಅವರೆಲ್ಲರನ್ನ ಕೂಡ ನೀವು ಮರ್ತ್ಬಿಟ್ಟು ಈ ರೀತಿಯಾಗಿ ವಿಷ ಸೇವಿಸ್ಬಿಟ್ರೆ ಈಗೇನು ಶಾಸಕ ಸ್ಥಾನ ಕೈ ತಪ್ಪು ಹೋಗಿದ್ಯೋ ಅದು ಸಿಕ್ಕಿಬಿಡುತ್ತಾ? ಯೋಚನೆ ಮಾಡಬೇಕು. ನೀವು ಪ್ರತಿಭಟನೆಯನ್ನ ಮಾಡಿ ನಿಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿ, ಆದರೆ ಪ್ರಾಣಕ್ಕೆ ನೀವು ಕುತ್ತನ್ನ ತಂದುಕೊಳ್ಳುವಂತಹ ಕೆಲಸವನ್ನ ಇಲ್ಲಿ ಯಾರು ಮಾಡೋದಕ್ಕೆ ಹೋಗಬೇಡಿ. ಯಾಕೆಂದ್ರೆ ಅದರಿಂದ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗೋದಿಲ್ಲ. ಹೋದ್ರೆ ನಿಮ್ಮ ಪ್ರಾಣ ಇಲ್ಲಿ ಹೋಗುತ್ತೆ. ಇದರಿಂದ ಯಾರಿಗೂ ಲಾಸ್ ಇಲ್ಲ. ಮಂತ್ರಿ ಭಾಗ್ಯ ಅಂತೂ ಮತ್ತೆ ವಾಪಸ್ ಬರೋದಕ್ಕೆ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ಹೈಕಮಾಂಡ್ನ ನಾಯಕರು ಅಳೆದು ತೂಗಿ 20 ಶಾಸಕರನ್ನ ಇಲ್ಲಿ ಆಯ್ಕೆ ಮಾಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಸಭೆ ಮೇಲೆ ಸಭೆ ಮಾಡಿದ್ರು, ಚರ್ಚೆಗಳ ಮೇಲೆ ಚರ್ಚೆಗಳಾಯ್ತು. ಒಂದ್ ಕಡೆ ಸಿದ್ದರಾಮಯ್ಯನವರು ಪಟ್ಟಿಯನ್ನ ಕೊಟ್ಟರು, ಮತ್ತೊಂದು ಕಡೆ ನೋಡಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪಟ್ಟಿಯನ್ನ ಕೊಟ್ಟರು, ಬಿ.ಕೆ. ಹರಿಪ್ರಸಾದ್ ಅವರು ಪಟ್ಟಿಯನ್ನ ಕೂಡ ಕೊಟ್ಟರು. ಇದೆಲ್ಲವನ್ನ ಕೂಡ ಗಮನದಲ್ಲಿ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಕೂಡ ಒಂದು ಪಟ್ಟಿಯನ್ನ ತಯಾರಿ ಮಾಡಿಕೊಂಡಿದ್ರು. ಆ ಪಟ್ಟಿಯಂತೆಯೇ ಇಲ್ಲಿ ಎಲ್ಲವೂ ಕೂಡ ಅಳೆದು ತೂಗಿ ಫೈನಲ್ ಆಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ.